ಸರ್ ನಾನು ಅಶ್ವಥ್ ಅಂತೇಳಿ RFSಯಿಂದ ಇದು ಸ್ಟಾಲ್ ಹಾಕಿದ್ದೀವಿ. ರೀಜನಲ್ ಪಾರ್ಡರ್ ಸ್ಟೇಷನ್ ಅಂತೇಳಿ, ರೀಜನಲ್ ಪಾರ್ಡರ್ ಸ್ಟೇಷನ್ ಹೆಸರುಘಟ್ಟ. ಇಲ್ಲಿ ಮೇವಿನ ಬೆಳೆಗೆ ಸಂಬಂಧಪಟ್ಟಿದ್ದ ಮಾಹಿತಿ ಮತ್ತು ಸೀಡನ್ನು ನಾವು ಮಾರಾಟ ಮಾಡ್ತಾಯಿದ್ದೀವಿ ಸರ್. ಎಷ್ಟು ಜಾತಿ ಇದೆ ಸರ್? ನಮ್ಮಲ್ಲಿ ಸುಮಾರು ವೆರೈಟಿ ಇದೆ. ರೋಡ್ಸು, ಗಿನಿಯಾ ಗಾಟನ್ ಪ್ಯಾನಿಕು, G1 G2 ಮತ್ತು ಸ್ಟೈಲೋಸ್ ಕ್ಯಾಬ್ರಾ, ಸ್ಟೈಲ್ ಆಮಟ, ಎಡ್ಜ್ ಲೂಸಾನು ಮತ್ತು ಮೇಜ್ ಆಫ್ರಿಕನ್ ಸಿಗ್ನಲ್ ಗ್ರಾಸು, ಈ ಸುಮಾರು ವೆರೈಟಿಗಳಿದೆ. ಎಲ್ಲ ಬೀಜ ಅವೈಲೇಬಿಲಿಟಿ ಇದ್ದಾಗ ಸಿಗುತ್ತೆ ಸರ್. ಈಗೆಲ್ಲ ಖಾಲಿಯಾಗಿದೆ. ಹೌದು ಸರ್. ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಫೋನ್ ನಂಬರ್ ಕೊಡ್ತೀವಿ ಸರ್, ಅದರಲ್ಲಿ ಫೋನ್ ಮಾಡಿ ನೀವು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಬರೀ ಬೀಜ ಕೊಡ್ತೀರಾ, ಇನ್ನೇನು ಸಲಹೆ ಕೊಡಲ್ಲ? ಈಗ ಸಲಹೆನೂ ಕೊಡ್ತೀವಿ, ಮಾಹಿತಿ ಮತ್ತು ಸೀಡ್ ಎರಡೂ ಕೊಡ್ತೀವಿ. ಹೌದಾ? ಹೌದು. ಕೋರ್ಸ್ ಏನಾದ್ರು ಇದೆಯಾ ಸರ್? ಟ್ರೈನಿಂಗ್ಸ್ ಇದೆ, ಅವ್ರು ಸ್ಟೇಟ್ ಗೌರ್ಮೆಂಟಿಂದ ಕೊಡ್ತಾರೆ. ನಾವು ಒಂದು 2 ಅವರ್ ಹೇಳ್ತೀವಿ ಯಾವ ಥರ ಬಿತ್ತನೆ ಮಾಡಬೇಕು, ಯಾವ ಮೇವಿಂದ ಏನು ಉಪಯೋಗ, ಅದು ಮಾಹಿತಿ ಕೊಡ್ತೀವಿ. ಇದು ಆಗಲೇ ಕ್ರಾಪ್ ಕಟ್ ಮಾಡಿರೋದಾ ಇಲ್ಲ ಕಂಟಿನ್ಯೂ ಬೆಳೀತೀರಿ? ಇಲ್ಲ ಸರ್, ಇದು 1 ವರ್ಷ ಹಾಕಿದರೆ 6 ರಿಂದ 7 ವರ್ಷ ಕಟ್ ಮಾಡ್ತಾ ಇದ್ರೆ ಬರ್ತಾ ಇರೋಂಥ ಹುಲ್ಲಿನ ವೆರೈಟಿ. ಇಲ್ಲ, 60 ಡೇಸ್ ಪರ್ ಕೊಯ್ಲು. ವರ್ಷಕ್ಕೆ 6 ಕೊಯ್ಲು ಬರುತ್ತೆ. ಸಿಂಗಲ್ ಕಟ್ ಎಲ್ಲ ಒಂದು 70 ಡೇಸ್ಗೆ ಒಂದು ಕೊಯ್ಲು ಬರುತ್ತೆ. ಪ್ರತಿ ಬಾರಿ ಬೀಜ ಹಾಕಿ ಬೆಳಿಬೇಕು. ಆ ಸಿಂಗಲ್ ಕಟ್ ಅಲ್ದಿರಾನೆ ಮಲ್ಟಿ ಕಟ್ಗೆ ಹೋದರೆ ಬೀಜನಿಗೆ ಒಂದು ಬೀಜ ಹಾಕೋದು ಪ್ರತಿ ವರ್ಷ ಸಮಸ್ಯೆ ತಪ್ಪುತ್ತೆ. ಆಮೇಲೆ ಜೋಳದ್ದು ಆಫ್ರಿಕನ್ ಜೋಳ ಬರುತ್ತಲ್ಲ, ಹೌದು ಸರ್, ಅದು ಇದೆಯಾ? ಇದೆ. 14 ಕಡೆ ಹೈಟ್ ಬರ್ತವೆ. ಆಫ್ರಿಕನ್ ಟಾಲ್ ಮೇಜ್ ಅಂತೇಳಿ. ಅದು ಕಟಿಂಗ್ ಇದೆಯಾ ಇಲ್ಲ ಒಂದ್ಸಲಿ ಕಟ್ ಮಾಡಿ? ಇಲ್ಲ ಸರ್, ಒಂದು ಸಾರಿ ಕಟ್ ಮಾಡಿದರೆ ಅಷ್ಟೇ, ಮತ್ತೆ ಬೀಜ ಹಾಕ್ಬೇಕು. ಹುಲ್ಲು ವೆರೈಟಿಗಳು ಮಾತ್ರ ಹಾಕಂಗಿಲ್ಲ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ಕಾರ. ನನ್ನ ಹೆಸರು ದಿಲೀಪ್ ಕುಮಾರ್ ಅಂತ. ನಮ್ಮ ಸಂಸ್ಥೆ ಹೆಸರು ಬಯೋಗ್ರೀನ್ ಅಗ್ರಿ ಲಿಂಕ್ಸ್ ಅಂತ ಕೆಂಗೇರಿ, ಬೆಂಗಳೂರಲ್ಲಿದೆ. ನಾವು ಅಜೋಲಾ ಸಪ್ಲಿಮೆಂಟ್ರಿ ಫುಡ್ಡಾಗಿ ಕೊಡ್ತೀವಿ ಸರ್ ರೈತರುಗಳಿಗೆ. ಅಜೋಲಾ ಗಿಡದ ಮತ್ತು ಅಜೋಲಾ ತೊಟ್ಟಿ ಎರಡನ್ನೂ ನಾವು ರೈತರಿಗೆ ಸಪ್ಲಿಮೆಂಟ್ರಿ ಫುಡ್ಡಾಗಿ ಸಪ್ಲೈ ಮಾಡ್ತಾಯಿದ್ದೀವಿ. ಕರ್ನಾಟಕದಾದ್ಯಂತ ಕೊಡ್ತಾಯಿದ್ದೀವಿ. ಜೊತೆಗೆ ಈ ಹೈಡ್ರೋಫೋನಿಕ್ ಮಾಡ್ತಾಯಿದ್ದೀವಿ ಸರ್. ಹೈಡ್ರೋಫೋನಿಕ್ ಬಂದು ಹಸಿ ಮೇವು, ಜಲಕೃಷಿ ಅಂತ, ಮಣ್ಣಿಲ್ದಲೇ ಬರೀ ನೀರಲ್ಲೇ ಬೆಳೆಯುವಂಥ ಒಂದು ಮೇವು. ಇದು ಹಸು ಸಾಕಿರೋಂಥವ್ರಿಗೆ ಮತ್ತು ಕುರಿ ಮೇಕೆ ಸಾಕಿರೋಂಥವ್ರಿಗೆ ಒಳ್ಳೆಯ ಫುಡ್ಡು ಸಪ್ಲಿಮೆಂಟ್ರಿ ಫುಡ್ಡಾಗಿ ಸಿಗುತ್ತೆ ಸರ್, ಹೈಡ್ರೋಫೋನಿಕ್ ಅಂತ. ಇದು 1 kg ಮೆಕ್ಕೆಜೋಳ ಹಾಕಿದ್ರೆ ನಿಮಗೆ 8 ದಿವಸಕ್ಕೆ 8 kgವರೆಗೂ ಜೋಳ ಬರುತ್ತೆ ಸರ್. ಇದನ್ನು ನಾವು ಕರ್ನಾಟಕದ ಎಲ್ಲ ಕಡೆ ರೈತರುಗಳಿಗೆ ಸಪ್ಲೈ ಮಾಡ್ತಾಯಿದ್ದೀವಿ. ಹೈಡ್ರೋಫೋನಿಕ್ ಜಲಕೃಷಿ 1 kg ಜೋಳ ಹಾಕಿದ್ರೆ ನಿಮಗೆ 8 ದಿವಸಕ್ಕೆ 8 kg ಅಷ್ಟು ಮೇವು ಬರುತ್ತೆ ಸರ್. ನಿಮ್ಮ ನಂಬರ್, ಫೋನ್ ನಂಬರ್ ಸರ್? ನಮ್ಮದು ಬಯೋಗ್ರೀನ್ ಅಗ್ರಿಲಿಂಕ್ಸ್ ಅಂತ ಕೆಂಗೇರಿಯಲ್ಲಿದೆ. ನನ್ನ ನಂಬರ್ 9901769546, 9901769546. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇರೆ ಒಂದು ಮರಿ ಎತ್ಕೊತೀನಿ ಸರ್. ಪಾಪಣ್ಣ ಅಂತ, ಮಳವಳ್ಳಿ ತಾಲೂಕು, ದಾಸನದೊಡ್ಡಿ, ಮಂಡ್ಯ ಜಿಲ್ಲೆ. ಬಂಡೂರು ಬ್ರೀಡ್ ಅಂತ GKVK ಸಾಲ ಹಾಕಿದ್ದೀವಿ. ಇದು ಇಡೀ ವರ್ಲ್ಡಲ್ಲೇ ಫೇಮಸ್ ತಳಿ, ಬಂಡೂರು ತಳಿ. ಇದ್ರ ಮಟನ್ ತುಂಬ ಟೇಸ್ಟಿ ಇರುತ್ತೆ. ಆಮೇಲೆ ಈ ತಳಿ ತುಂಬ ಕಡಿಮೆ ಇರೋದ್ರಿಂದ ಈ ಬೇಡಿಗೆ ಸಿಕ್ಕಾಪಟ್ಟೆ ಈ ಬ್ರೀಡ್ಗೆ ಡಿಮ್ಯಾಂಡ್ ಇದೆ. ಹಾಗಾಗಿ ನಾವು ಸ್ಟಾಲ್ ಹಾಕಿದ್ದೀವಿ, ಇಲ್ಲಿ ಸೇಲ್ ಮಾಡ್ತಾಯಿದ್ದೀವಿ. ಸೇಲ್ಗಿದೆ ಸರ್. 3 ತಿಂಗಳು ಮರಿ, 15,000 ಸ್ಟಾರ್ಟಿಂಗ್ ಪ್ರೈಸು. ಹಾಂ, ಹೌದು. ಇದು 3 ರಿಂದ 4 ತಿಂಗಳು, 5 ತಿಂಗಳು, 6 ತಿಂಗಳು, 3 ರಿಂದ 6 ತಿಂಗಳು ಇದೆ. 15,000 ರಿಂದ 25,000 ಒಂದು ಮರಿ ಸೇಲ್ ಮಾಡ್ತೀವಿ. 15,000 ರಿಂದ 25,000 6 ತಿಂಗಳು ಮರಿ. ಹಾಂ, 3 ರಿಂದ 6 ತಿಂಗಳು. ಅದೇ 15,000 ಸ್ಟಾರ್ಟಿಂಗ್ ಪ್ರೈಸು. 15, 16, 20. ಪ್ಯೂರ್ ಬ್ಲಡ್ ಲೈನು. ಹೌದು. ಬ್ರೀಡಿಂಗ್ ಟಗರಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಮಟನ್ ಪರ್ಪಸ್ ಸಾಕೋ ಮರಿಗಳು, ಹೆಣ್ಣು ಗಂಡೆಲ್ಲ ಒಂದೇ ರೇಟ್ ಇರುತ್ತೆ. ಹಾಂ, ಫೋನ್ ಮಾಡಿ ಬುಕ್ ಮಾಡಿದ್ರೆ ಬಂದು ತಗೊಂಡೋಗ್ಬೋದು. 9900373991. 9900373991. ನೋಡಿ, ಮರಿಗಳು 3 ತಿಂಗಳು, 5 ತಿಂಗಳು, 4 ತಿಂಗಳು ಎಲ್ಲ ಇದೆ. ಇದು ಕಾಲುಗಳು ಸಣ್ಣ. ಇದು ಇಂಪಾರ್ಟೆಂಟ್ ಇರೋದೇ ಕಾಲುಗಳು ಸಣ್ಣ. ಇದು ಉಣ್ಣೆ ಎಲ್ಲ ಕತ್ತರಿಸಿದ್ದಾರೆ. ಉಣ್ಣೆ ಕತ್ತರಿಸೋಕ್ಕೆ ನಿಮಗೆ ಸಣ್ಣ ಕಾಣ್ತಾ ಇದೆ. ಅಲ್ಲ, ಕುಳ್ಳು ಗಿಡ್ಡ. ಹಾಂ, ಉಣ್ಣೆ ಎಲ್ಲ ತೆಗೆದಿದ್ದಾರೆ. ಇದು ಅದಕ್ಕೆ ನಿಮ್ಗೆ ಈ ಥರ ಕಾಣ್ತಾ ಇದೆ. ಇದು ನೋಡಿ, ಉಣ್ಣೆ ಇರೋದು. ಹಾಂ, ಎಷ್ಟು ವರ್ಷದ? 4 ವರ್ಷದಂತೆ ಇವೆಲ್ಲ ನೋಡಿ. ಹಾಂ, ಒಳ್ಳೆ ಪಾಮ್ರಿನ್ ನಾಯಿ ಇದ್ದಂಗವೆ ಇವೆಲ್ಲ. ಥ್ಯಾಂಕ್ ಯು ಬಾಸ್.
ಸರ್ ನಾನು ತುಮಕೂರು ಜಿಲ್ಲೆ ಸುಂಕದಹಳ್ಳಿಯಲ್ಲಿ ಈ ಫಾರ್ಮ್ ಮಾಡಿದ್ದೀನಿ, ಡಾರ್ಪರ್ ಮತ್ತು ಬೋಯರ್ ಫಾರ್ಮು. ಈ ನನ್ನ ಹೆಸರು ಅನಿಲ್ ಕುಮಾರ್ ಅಂತ, ಬೆಂಗಳೂರಲ್ಲಿ ಪದವೀಧರ. 5 ವರ್ಷದಿಂದ ಈ ನಾರ್ಮಲ್ ಬಂಡೂರು ಕುರಿಗಳನ್ನ ಮಾಡ್ತಾಯಿದ್ವಿ. ಸೊ ಅದರಲ್ಲಿ ಜಾಸ್ತಿ ಮಾಂಸದ ಉತ್ಪಾದನೆ ಎಲ್ಲ ಇದ್ದೇ ಇದರಿಂದ ಡಾರ್ಪರ್ ತಳಿ ತಂದು ಮಾಡೋದ್ರಿಂದ ಈಗ ಮಾಂಸದ ಉತ್ಪಾದನೆ ಜಾಸ್ತಿ ಆಗುತ್ತೆ ಇದರಲ್ಲಿ. ಸೊ ನಾವು ಈಗ ಮರಿಗಳು ಸಿಗುತ್ತಾ ನಿಮ್ಮಲ್ಲಿ? ಮರಿಗಳು ಸಿಗುತ್ತೆ ಸರ್. ನಮ್ಮ ಡಾರ್ಪರಿಂದ ದೇಶಿ ತಳಿಗೆ ಕ್ರಾಸ್ ಮಾಡಿರೋ ಮರಿಗಳು ಸಿಗುತ್ತೆ. ಅದು ಎಷ್ಟು ದಿವಸದ ಮರಿ ಅದು? ಅದು 2 ದಿವಸದ ಮರಿ ಸರ್. ಅದು ಅದ್ರ ಪಕ್ಕ ಇರೋದು ಒಂದು ತಿಂಗಳ ಮರಿ ಸರ್. ಅದು ಎದುರಿಸ್ಬೋದು, ಅದು ತಾಯಿ ಮತ್ತು ಮರಿ. ಅದು ಇದು ನಿಲ್ಸೋ, ಇದು ಗಂಡು ಸರ್. ಎದೊಳ್ಸು ಇದ್ದತ್ತೆ, ಎದೊಳ್ಸು. ಇದು ವೈಟ್ ಹೆಡ್ ಮೇಲ್ ಸರ್. ಇದು 5 ಲ್ಯಾಕ್ ಆಗುತ್ತೆ. ಇದು ಹೌದು ಸರ್. ಅದು ಬ್ಲ್ಯಾಕ್ ಹೆಡ್ ಅಲ್ಲಿದೆಯಲ್ಲ, ಅದು ಬ್ಲ್ಯಾಕ್ ಹೆಡ್. ಹೌದು ಸರ್, ಬೀಜದ್ದು. ಅದು ಅಷ್ಟೇ, ಅಲ್ಲಿದೆಯಲ್ಲ ಅದು 4.5 ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಹೆಡ್. ಒಂದು ವರ್ಷ. ಹೌದು. ನಾವು ಗಂಡು ಮರಿನೇ ಎಲ್ಲರೂ ತೊಗೊಳೋದು ಸರ್. ಇದು ಆ್ಯಕ್ಚುಲಿ ದೇಶಿ ತಳಿ ಕ್ರಾಸ್ ಮಾಡೋದ್ರಿಂದ ಎಲ್ಲ ಯೂಶಲಿ ಗಂಡು ಮರಿನೇ. ನಾವು ಇವಾಗ ತನಕ ಒಂದು 100-110 ಮರಿ ಕೊಟ್ಟಿದ್ದೇನೆ. ಎಲ್ಲ ನಮ್ಮ ದೇಶಿ ತಳಿ ಕ್ರಾಸ್ ಮಾಡೋದಾದರೆ 30,000ದಿಂದ ಶುರುವಾಗುತ್ತೆ ಇದೆಲ್ಲ. ಆಮೇಲೆ ತೂಕ ಹೇಳಿಲ್ಲ ನೀವು? ಇದು ನಮ್ಮ ದೇಶಿ ತಳಿ ಕ್ರಾಸ್ ಮಾಡಿದ್ರೆ 1 ವರ್ಷದಲ್ಲಿ 70 kg ಬರುತ್ತೆ. 70ರಿಂದ 75 kg ಬರುತ್ತೆ ಸರ್, ಗ್ಯಾರಂಟೀಡ್. ನನ್ನ ಹತ್ರ ಅದು ನಿದರ್ಶನ ಇದೆ ಅದಕ್ಕೆಲ್ಲ. ನಾವು ಕೊಟ್ಟಿರೋದು ಎಲ್ಲರೂ ಯಾರ್ಯಾರು ಕೊಟ್ಟು 70 ಕಿಲೋ ಅಂತೀರಾ? ಮಾಂಸ ಟೇಸ್ಟ್ ಇರುತ್ತಾ? ಸರ್, ಪ್ರಪಂಚದಲ್ಲಿ 2ನೇ ಬೆಸ್ಟ್ ಮಾಂಸ ಇದು ಸೌತ್ ಆಫ್ರಿಕಾದಲ್ಲಿ ಸರ್. ಪ್ರಪಂಚದಲ್ಲೇ ಬೆಸ್ಟ್ ಮೀಟ್ ಇದು. ಬಟ್ ಇಲ್ಲಿ ಯಾರೂ ಅಫೋರ್ಡಬಲ್ ಅಲ್ಲ ಸರ್. ಅದನ್ನ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ತಿನ್ಲಿಕ್ಕೆ ಅಫೋರ್ಡಬಲ್ ಅಲ್ಲ. ನಮ್ಗೆ ಮಟನ್ ಇವಾಗ ನೀವು 30 kg ತೊಗೊಂಡ್ರೆ ಒಂದು 1 kgಗೆ ಮಿನಿಮಮ್ 3,000 ಆಗುತ್ತೆ ಸರ್. ಸರ್ ಯಾರು ಅಫೋರ್ಡ್ ಮಾಡಲ್ಲ ತೊಗೊಳ್ಲಿಕ್ಕೆ. ಬಟ್ ಯಾರು ತೊಗೊಂಡು ತಿನ್ನೋರು ಇದ್ದಾರೆ ಸರ್, ಇಲ್ಲ ಅಂತ ಇಲ್ಲ ಅದಕ್ಕೆ. ಸೊ ಇದು ನಾವು ಬೇಸಿಕಲಿ ನಾವು ಮಾಡಿರೋ ತಳಿ ಸಂವರ್ಧನೆಗೆ ಸರ್. ಇದು ನಾವು ಮಾಂಸಕ್ಕಾಗಿ ಮಾಡ್ತಾ ಇಲ್ಲ ಇದನ್ನು. ಆದರೆ ರೈತರಿಗೆ ಉಪಯೋಗ ಹೆಂಗಾಗುತ್ತೆ ಅಂದರೆ, ನಾವು ದೇಶಿ ತಳಿಯಿಂದ ದೇಶಿ ತಳಿ ಕ್ರಾಸ್ ಮಾಡಿದ್ರೆ ಅದು 3 ತಿಂಗಳಲ್ಲಿ 10ರಿಂದ 12 kg ಬರುತ್ತೆ. ನಾವು ಅದೇ ಡಾರ್ಪರಿಂದ ದೇಶಿ ತಳಿ ಕ್ರಾಸ್ ಮಾಡಿದ್ರೆ 25 kg 3 ತಿಂಗಳಲ್ಲಿ ಬಂದೇ ಬರುತ್ತೆ. ಅದು ಒಂದು ಕ್ರಾಪ್ ಮಾಡಿದ್ರೆ ಅದು ಪ್ಯೂರ್ ಬರುತ್ತೆ. 4th ಜನರೇಷನ್ ಪ್ಯೂರ್ ಬರುತ್ತೆ ಸರ್. ಅವಾಗ ಅವರು ಪ್ಯೂರ್ ಕೊಂಡ್ಕೊಳ್ಳೋ ನೆಸಸರಿ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಸತೀಶ್ ಅಂತ. ಸಿಂಚನ ಮತ್ತು ಕುರಿ ಮತ್ತು ಮೇಕೆ ಫಾರಮ್ ಅಂತೇಳಿ ಇಲ್ಲಿ ನಿಯರ್ ಬಾಗ್ಲೂರು ಹತ್ರ ಮಾರೇನಹಳ್ಳಿ ಅಂತ ನಮ್ಮದು ಇದು ಮೂಲ ಬಂದು ಸೌತ್ ಆಫ್ರಿಕಾದ್ದು ಡಾರ್ಪರ್ ಅಂತೇಳಿ. ಇದರಲ್ಲಿ ವಿಶೇಷ ಏನಂತಂದರೆ ಇದು ವರ್ಷಕ್ಕೆ 100ರಿಂದ 150 kg ಆಗುತ್ತೆ. ಇದು ಸೌತ್ ಆಫ್ರಿಕಾ ಸರ್. ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಎರಡೂ. ಡಾರ್ಸೆಟ್ ಆನ್ ಬ್ಲ್ಯಾಕ್ ಪರ್ಷಿಯನ್ ಅಂತೇಳಿ 2 ಕುರಿಗೆ ಸಂಕಲನ ಮಾಡಿ ತೆಗೆದಿರೋಂಥ ಕುರಿ ಇದು ಒಂದು ವರ್ಷಕ್ಕೆ 100ರಿಂದ 150 kg ಆಗುತ್ತೆ. ನಮ್ಮ ನಾಟಿ ಕುರಿ ಮೇಲೆ ಕ್ರಾಸ್ ಮಾಡಿಸಿದ್ದೆ. ಆದರೆ ನಮ್ಮ ನಾಟಿ ಕುರಿ ಒಳಗೂ ನಮ್ಗೆ 50ರಿಂದ 60 kg ಗಂಟನೂ ಬರ್ತದೆ. ಆದರೆ ಇದು ಫ್ಯಾಟ್ಲೆಸ್ ಅಂತ ಹೇಳ್ಬೋದು, ಅಂದರೆ ಕೊಬ್ಬಿರೋದಿಲ್ಲ. ಹಾಗಾಗಿ ಇದು ತುಂಬ ನಮ್ಮ ರೈತರಿಗೆ ವರದಾನ ಅಂತಲೇ ಹೇಳ್ಬೋದು. ಮಾಂಸದ ಬಗ್ಗೆ ಹೇಳಿಲ್ಲ ಸರ್. ಇದು ಮಾಂಸ ಬಂದು ಒಂದು ಕುರಿ 60ರಿಂದ 70 kg ಇರೋಂಥ ಕುರಿ ಕಟ್ ಮಾಡಿದ್ರೆ ನಮಗೊಂದು 200ರಿಂದ 300 ಗ್ರಾಮ್ ಇರುತ್ತೆ ಕೊಬ್ಬು ಅಷ್ಟೇ ಇರೋದು. ಕೊಬ್ಬು ಇರೋದು ಒಂದು 60 kg 50 kg ಕುರಿ ಕಟ್ ಮಾಡಿದ್ರೆ ನಮ್ಗೆ 35ರಿಂದ 40 kg ಮಾಂಸನೇ ಸಿಗುತ್ತೆ. ಹಂಗಾಗಿ ರೈತರಿಗೆ ಇದು ಲಾಭದಾಯಕವಾಗಿ ಇರುತ್ತೆ ಸರ್. ಇದು ಮಾಮೂಲಿ ಮಾಂಸದ ರೇಟ್ 600ರಿಂದ 700 ರೂಪಾಯಿ ಇರುತ್ತೆ ಸರ್. ಸೇಮ್. ಆದರೆ ಇದ್ರ ಮಾಂಸ ನಮ್ಮ ಇಡೀ ನಮ್ಮ ಇದರಲ್ಲಿ ರುಚಿ ಭಾರಿ ಚೆನ್ನಾಗಿರ್ತದೆ. ಅಂದರೆ ಯಾವ ಕೊಬ್ಬಿರೋದಿಲ್ಲ, ಹಂಗಾಗಿ ತುಂಬ ರುಚಿಕರವಾಗಿರ್ತದೆ. ಆರೋಗ್ಯಕ್ಕೆ ಒಳ್ಳೆಯದು ಸರ್. ಹ್ಞೂ. ಇಲ್ಲಿ ಬಿಡೋದು ಬನ್ನಿ. ಅದೇ ಹಿಂಗಡೆ ಯಾವ ಥರ ಇದೆ ಇದು ತುಂಬ ಅಂತ ಟರ್ಕಿಶ್ ಬ್ರೀಡು. ಹಿಂದೆ ಬಾಲ ಬಂದು ಫುಲ್ ಫ್ಯಾಟ್ ತುಂಬಿರುತ್ತೆ. ಈಗ ಬಾಡಿ ವೆಯ್ಟಲ್ಲಿ 15% ಫ್ಯಾಟು ಹಿಂದೆನೇ ಇರುತ್ತೆ ಇದರಲ್ಲಿ, ದುಂಬಾಲಿ. ಟರ್ಕಿಶ್ ಬ್ರೀಡ್ ಅಂತ ಇದು ಬಾಡಿ ಲೆಂತು ವೆಯ್ಟು ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ಇದನ್ನು ಈ ಪ್ಯೂರ್ ಬ್ರೀಡ್ನ ನಮ್ಮ ಲೋಕಲ್ ಕುರಿಗಳು ಕ್ರಾಸ್ ಮಾಡಿಸಿದ್ರೆ ಅದರಲ್ಲಿ ಬರೋ ಮರಿ ಎಲ್ಲ ಫುಲ್ಲು ನಿಮ್ಗೆ ದುಂಬ ಥರನೇ ಬರುತ್ತೆ.
ಒಳ್ಳೆ ಬೆಳವಣಿಗೆ ಇರ್ತದೆ, ಗ್ರೋತ್ ಇರುತ್ತೆ, ಮಾಂಸ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಿಂದೆ ಇರೋಂಥ ಫ್ಯಾಟು ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕೊಲೆಸ್ಟ್ರಾಲು ಇದು ಇದಕ್ಕೆಲ್ಲ BP, ಹಾರ್ಟ್ ಅಟ್ಯಾಕು ಅಂಥದಕ್ಕೆಲ್ಲ ತುಂಬ ಒಳ್ಳೆ ಕಾಯಿಲೆದಕ್ಕೆಲ್ಲ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲು. ಓಕೆ ಸರ್. ಹೇಳು, ಇದು ಪ್ಯೂರ್ ಡಾರ್ಪರ್ ಸರ್. ನಿಮ್ಮ ಮೊದಲು ಇಂಟ್ರೆಕ್ಷನ್ ಕೊಡು. ನಿಮ್ಮದು ಫಾರಮ್ ಚಂದನಾ ಫಾರಮ್ ಅಂತ, ಯಾವ ಊರು? ಚಿಂತಾಮಣಿ. ಫೋನ್ ನಂಬರು? ಫೋನ್ ನಂಬರ್ ಎಲ್ಲ ಅಡ್ರೆಸ್ ಎಲ್ಲ ಇದೆ ನೋಡಿ ಸರ್. ಓಕೆ ಈಗ ಹೇಳಪ್ಪ, ಯಾವ್ಯಾವ ಜಾತಿದು? ಡಾರ್ಪರ್ ಸರ್ ಅದು. ಇದು ಹಾಂ, ಇದು F3 F1 ಡಾಕ್ಟರ್ ಅದ್ರ ಬಗ್ಗೆ ಹೇಳು. ಎಷ್ಟು ತೂಕ ಬರುತ್ತೆ? 80 kg ಗಂಟೆ ಬರ್ತದೆ ಸರ್. ಎಷ್ಟು ವರ್ಷದೊಳಗೆ? 1.5 ವರ್ಷ ಮೇಲೆ ಸರ್ ಅದು. ಹಾಂ, ಇದು ಬೀಜದ್ದಾದ್ರೆ? ಹಾಂ, ಪ್ಯೂರ್ ಡಾರ್ಪರ್ ಅದು. ಹೆಣ್ಣಾದ್ರೂ ಅಷ್ಟೇ, ಗಣ್ಣಾದ್ರೂ ಅಷ್ಟೇ. ಹಾಂ, ಈ ರೇಟ್ ಎಷ್ಟಾಗುತ್ತೆ? 6 ಲಕ್ಷ ಸರ್. 6 ಲಕ್ಷ. 6 ಲಕ್ಷ. ನೀವು ಮಾಮೂಲಿ ನಾಟಿ ಸೈಲೇಜ್ ಮಾಡ್ಕೊಳ್ತೀರಿ. ನಮ್ಮ ಸ್ವಂತದಲ್ಲೇ ಮಾಡ್ಕೊಳ್ತೀರಿ. ನಿಮ್ಮ ನಂಬರು ಇದರೊಳಗಿದೆ? ಹಾಂ, ಇದೆ ಸರ್. ಓಕೆ ಬಸ್.